ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ಇವತ್ತು ನಾನು ಬೆಂಡಿ ಕುರ್ಕುರಿ ಮಾಡ್ಕೊಂಡೀನಿ. ಇದನ್ನು ಹೆಂಗೆ ಮಾಡೀನಿ ರೆಸಿಪಿ ತೋರಿಸ್ತೀನಿ ಬರ್ರಿ. ಒಂದು ಬುಟ್ಟಿಗೆ ನೀರೊಳಗೆ ಎಳೆ ಬೆಂಡೆಕಾಯಿನ ಹಾಕ್ಕೊಂಡೀನಿ. ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಚಲೋ ತಂಗ ವಾಶ್ ಮಾಡ್ಕೊಂಡೀನಿ. ಅದನ್ನ ಯೂಶ್ವಲಿ ನಾನು ತರಕಾರಿನೆಲ್ಲ ಉಪ್ಪು ನೀರೊಳಗನ್ನ ತೊಳಿತೀನಿ ರೀ. ಸೊ ಬೆಂಡೆಕಾಯಿ ಇವತ್ತು ತೊಗೊಂಡಿದ್ದೆ ಅಂಥೇಳಿ ಈಗ ತೊಳ್ಕೊಳಕತ್ತೀನಿ. ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ್ರಿ. ಇವಾಗ ಬೆಂಡೆಕಾಯಿ ತುಂಬನ ಕಟ್ ಮಾಡ್ಕೊಳತೀನಿ. ಇದನ್ನು ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕ್ರಿ. ಒಂದು ಬೆಂಡೆಕಾಯಿದೊಳಗೆ 4 ಪೀಸ್ ಮಾಡ್ಕೊಂಡೇನಿ, ಪ್ಲಸ್ ಆಕಾರವಾಗಿ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಇದೇ ಥರ ಎಲ್ಲನೂ ಕಟ್ ಮಾಡಿಕೊಂಡೆ. ಇದಕ್ಕೆ ಒಂದು 4 ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಹಿಂಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಳತೀನಿ. ಇದೆಲ್ಲ ಹಾಕ್ಕೊಂಡು ಇದನ್ನು ಚಲೋ ತಂಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳತೀನಿ. ಈ ಥರ ತೆಳಗ ಮೇಲೆ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಚಲೋ ತಂಗಿ ಕುಡ್ಕೋತೈತಿ. ಸೊ ಇದಾದಮೇಲೆ ಈಗ ನಾನು ಇದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡೇನಿ ಮತ್ತು 3 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳತೀನಿ. ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮತ್ತು ಸ್ವಲ್ಪ ನೀರು ಈ ಥರ ಚಿಮ್ಕಿಸ್ಬೇಕ್ರಿ ಮೇಲೆ. ಭಾಳ ನೀರು ಹಾಕೋದಿಲ್ರಿ, ಬೆಂಡೆಕಾಯಿ ಜಿಗಿಟ್ಟಿರ್ತಾವಲ್ಲ, ಸೊ ಹತ್ಕೋತಾವ. ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೇಕ್ರಿ. ಮತ್ತು ಒಂದು ಬಾಳ್ಗಿಗೆ ಎಣ್ಣೆ ಕಾಯ್ಸಕ್ಕಿಟ್ಟಿದ್ದೆ, ಬಿಸಿ ಆಗೈತಿ. ಈಗ ಇದನ್ನು ಬೆಂಡೆಕಾಯಿನ ಎಣ್ಣೆ ಒಳಗೆ ಹಾಕ್ಕೊಳತ್ತೀನಿ ರೀ. ಫ್ರೈ ಆದಮೇಲೆ ಬೆಂಡೆಕಾಯಿ ಜಿಗಿಟ್ಟೆಲ್ಲ ಹೋಗಿಬಿಟ್ಟಿರ್ತೈತ್ರಿ. ಅದಕ್ಕೆ ನೀವು ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಬಾಳೋ ತನಕ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಬೆಂಡೆಕಾಯಿ ಫ್ರೈ ಆದಮೇಲೆ ಜಿಗಿಟ್ಟು ಅನಿಸೋದಿಲ್ಲ. ನೋಡಿರಿ, ಇವಾಗ ಬೆಂಡೆಕಾಯಿ ಕುರ್ಕುರಿ ರೆಡಿ ಆಗೈತಿ. ಭಾಳ ಚಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೀವು ಈ ಥರ ಮಾಡ್ಕೊಳ್ರಿ. ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಬೆಂಡಿ ಕುರ್ಕುರಿ ಮಾಡ್ಕೊಂಡು ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು.